ನಿನ್ನೆ ದಿನ ಅರಸೀಕೆರೆ ಬಂದ್ ಕರೆ ಕಟ್ಟಿ ನಡೆದಂಥ ಘಟನೆ ಬಗ್ಗೆ, ಈ ಘಟನೆ ದುರಾದೃಷ್ಟಕರ ನಡೀಬಾರ್ದಿತ್ತು. ಅದಕ್ಕೆ ಮೊದಲನೇದಾಗಿ ನಾನು ವಿಷಾದ ಕೇಳ್ತೀನಿ. ಯಾಕಂದರೆ ತಪ್ಪಾಗಿದ್ರೆ ತಪ್ಪು ಅನ್ನ ಕೇಳ್ಕೊಳ್ಳೋದ್ರಲ್ಲಿ ಮನುಷ್ಯನ ಗುಣ ಅದು ಅಂತ ಹೇಳಿ, ಜೊತೆಲಿ ಅವತ್ತು ನಡೆದಂಥ ಘಟನೆ ಇವತ್ತು ನಾನು ಏನು ಹೇಳ್ತೀನಿ ಆ ಭಗವಂತನಿಗೆ ಸಾಕ್ಷಿಯಾಗಿ ಇದು ಮುಂದಿಟ್ಕೊಂಡು ಇವತ್ತು ಹೇಳಂತ ಇದು ಮಾತು ಅನ್ನೋ ಒಂದು ನಾನು ಸಾರ್ವಜನಿಕರಲ್ಲಿ, ನಮ್ಮ ಹಿಂದೂ ಸಮಾಜ ಬಾಂಧವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇರೋದು. ಏನು ಶುಕ್ರವಾರ ಇವತ್ತು ನಮ್ಮ ಶುಕ್ರವಾರದ ನಮಾಜಿ ಮುಗಿದ ನಂತರ ನಮ್ಮ ಕಬ್ರಸ್ತಾನಿಗೆ ನಮ್ಮ ಹಿರಿಯವರು ಅಲ್ಲಿ ದಫನ್ ಆಗಿರೋ ಜಾಗಕ್ಕೆ ಅಲ್ಲಿ ಹೋಗಿ ನಾವು ಫಾತೆ ಓದಿ ಹೂವು ಹಾಕಿ ಬರೋದು ನಮ್ಮ ಕೆಲವರ ಸಂಪ್ರದಾಯ. ಅದು ಆ ದೃಷ್ಟಿಯಿಂದ ಅವತ್ತು ಜಾಮಿಯಾ ಮಸೀದಿಯಲ್ಲಿ ನಾನು ನನ್ನ ಮಗ ಜೊತೆಲೇ ಪ್ರಾರ್ಥನೆ ಮಾಡಿ, ನಾನು ಪ್ರಾರ್ಥನೆ ಮುಗಿದ ನಂತರ ನಾನು ಮನೆಗೆ ನಿರ್ಗಮಿಸೋ ಟೈಮಲ್ಲಿ ನನ್ನ ಮಗ ಅವನು ಪ್ರತಿ ಶುಕ್ರವಾರ ಅಲ್ಲಿ ಕಬ್ರಸ್ತಾನಿಗೆ ಹೋಗುವ ಒಂದು ಸಂಪ್ರದಾಯ ಅವನು ಇಟ್ಕೊಂಡಿದ್ದಾರೆ. ಆ ಘಟನೆ ಅರಸೀಕೆರೆ PP ಸರ್ಕಲಿಂದ ಹೋಗೋ ಸಮಯದಲ್ಲಿ ನಾನು ಜೊತೆಲಿ ಪೊಲೀಸ್ ಇಲಾಖೆಗೆ ಆಗ್ರಹಪಡಿಸ್ತೀನಿ. ಈ ಘಟನೆಯ ಬಗ್ಗೆ ಸತ್ಯಾಸತ್ಯತೆ ನೀವು ಸಾರ್ವಜನಿಕರಲ್ಲಿ ನೀವು ಕೊಡಬೇಕು, ನೀವು ಸತ್ಯ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. PP ಸರ್ಕಲಿಂದ ಘಟನೆಗಳು ನಡೆದಿದ್ದು, ನನ್ನ ಮಗ ಗಾಡೀಲಿ ಹೋಗೋ ಟೈಮಲ್ಲಿ ಒಂದು ಹೆಣ್ಣುಮಗು ಮತ್ತು ಒಬ್ಬ ಹುಡುಗ, ಅವರ 1ರಿಂದ 4 ಸಲ ನನ್ನ ಮಗನಿಗೆ ಅವರು, ಯಾಕಂದರೆ ಇದು ನಿಮ್ಮ CCTVಯಲ್ಲಿ ನೀವು ಬೇಕಾದ್ರೆ ನೀವು ತನಿಖೆ ಮಾಡಬೇಕು ಅಂತ ನಾನು ಆಗ್ರಹಪಡಿಸ್ತೀನಿ. ಯಾಕಂದ್ರೆ ಸತ್ಯ ಜನಗಳು ಮುಂದೆ ಬರಬೇಕು ಅನ್ನೋ ನನ್ನ ಒಂದು ಭಾವನೆ. 4-5 ಸಲ ನನ್ನ ಮಗನ ಪಕ್ಕದಲ್ಲಿ ಹೋಗಿ ಅವರು ಪ್ರಚೋದನೆ ಮಾಡಿದ್ದಾರೆ. ಆದರೂ ನನ್ನ ಮಗ ಗಾಡೀಲಿ ಹೋಗ್ತಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂದೆ ನಮ್ಮ ದರ್ಗಾದಲ್ಲಿ ಸ್ಲೋ ಮಾಡಿ ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳೋಂಥ ನಮ್ಮ ಒಂದು ಪದ್ಧತಿ. ನನ್ನ ಮಗ ಗಾಡಿ ಸ್ಲೋ ಮಾಡಿದ್ದಾನೆ, ಆದರೂ ಇವರು ನನ್ನ ಮಗ ಪಕ್ಕದಲ್ಲಿ ಬಂದು ಭಾಳ ಫಾಸ್ಟಾಗಿ ಹೋಗಿದ್ದಾರೆ. ಅಷ್ಟರಲ್ಲಿ ನನ್ನ ಮಗ ಆ ತೆಳಗಡೆ ಹೋಗೋ ಟೈಮಲ್ಲಿ ಆ ಟ್ರೆಂಡ್ಸ್ ಹತ್ರ ಒಂದು ಹಂಪ್ಸ್ ಇದೆ. ಹಂಪ್ಸ್ ಪಕ್ಕದಲ್ಲಿ ಒಂದು ಹೂವಿನ ಗಾಡಿ ಇರುತ್ತೆ. ಆ ಹೂ ತಗೊಂಡು ನಾವು ಕಬ್ರಸ್ತಾನಿಗೆ ಹೋಗೋ ಒಂದು ಸಂಪ್ರದಾಯ. ನಾವು ಹೂವು ತಗೊಂಡು ಹೋಗೋಕ್ಕೆ ಅಲ್ಲಿ ಪ್ರತಿ ಶುಕ್ರವಾರ ಅಲ್ಲಿಂದನೇ ಹೂವು ತಗೊಂಡು ನನ್ನ ಮಗ ಹೋಗ್ತಾನೆ. ಆ ಹಂಪ್ಸ್ ಹತ್ರ ಹೋಗೋ ಸಮಯದಲ್ಲಿ ಇವತ್ತು ಟ್ರೆಂಡ್ಸಲ್ಲಿ ಇವತ್ತು ಮುಂದೆ CC ಕ್ಯಾಮ್ರಾ ಇದೆ. ಇದು ತನಿಖೆ ಆಗಬೇಕು, ತೆಗಿಬೇಕು, ಪೊಲೀಸ್ ಇಲಾಖೆ ಅದು ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನು ಜೊತೆನೆ ಆಗ್ರಹಿಸ್ತಾ, ಆ ಸಮಯದಲ್ಲಿ ನನ್ನ ಮಗ ಹೇಳಿದ್ದಾನೆ, ಯಾಕಪ್ಪ ಇಷ್ಟು ನೀನು ವೇಗವಾಗಿ ಹೋಗ್ತಿದ್ಯಾ, ಹಿಂದ್ಗಡೆ ಹೆಣ್ಮಗು ಕೂರಿಸ್ಕೊಂಡಿದ್ಯಾ, ಸ್ವಲ್ಪ ನಿಧಾನಕ್ಕೆ ಹೋಗುವಂತ ಪ್ರತಿಪಾದನೆ ಮಾಡಿ ನನ್ನ ಮಗ ಗಾಡಿ ಹತ್ತಿರ, ಅಲ್ಲಿ ಹೂವಿನ ಗಾಡಿ ಹತ್ತಿರ ಹೋಗಿ ಸ್ಲೋ ಮಾಡಿದ್ದಾನೆ. ಆ ನಂತರ ಅಲ್ಲಿ ಸಾಕ್ಷಿ ಇದ್ದಾರೆ, ಪ್ರತ್ಯಕ್ಷ ಸಾಕ್ಷಿ ಅಲ್ಲಿದ್ದಾರೆ, ಯಾರು ಬೇಕೋ ಹೋಗಿ ತಿಳ್ಕೊಬೋದು. ಈ ಹುಡುಗ ಮತ್ತು ಈ ಹುಡುಗಿ, ಈ ಹುಡುಗ ಮತ್ತು ಈ ಹೆಣ್ಮಗು ಇದೆಯಲ್ಲ, ಆ ಹೆಣ್ಮಗು ಕರೆಕ್ಟಾಗಿ ಅಡ್ಡ ರಸ್ತೆಯಲ್ಲಿ ನಿಲ್ಲಿಸಿ ನನ್ನ ಮಗನ ಹತ್ರ ಬಂದಿದ್ದಾರೆ. ಅಲ್ಲಿ ಏನಾಗಿದೆ, ನನ್ನ ಮಗ ಅವ್ರಿಗೆ ಮಾತಾಡೋಕ್ಕೋಸ್ಕರ ಬೈಕ್ ನಿಲ್ಲಿಸಿ ಅನ್ನೋ ಅವರ ಒಂದು ಭಾವನೆ. ಯಾಕಂದ್ರೆ ಅವ್ರಿಗೆ ಇದು ನನ್ನ ಮಗ ಹೂವು ತಗೊಂಡೋಗಕ್ಕೆ ಹೋಗ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗಿಲ್ಲ. ಯಾಕಂದ್ರೆ ಅವ್ರು ನಮ್ಗೆ ಸಿಕ್ಕಿ ಅವ್ರು ನಮ್ಮ ಹತ್ರ ಹೇಳ್ಕೊಂಡು ನಾವು ಹಂಗೆ ತಿಳ್ಕೊಂಡ್ವಿ ಅಂತ ಹೇಳಿ. ಆ ನಂತರ ನನ್ನ ಮಗನ ಹತ್ರ ಅವ್ರು ಬಂದಾಗ ಮಾತಿನ ಚಕಮಕಿ ಆಗಿ ಮೊದಲಾಗಿ ನನ್ನ ಮಗನಿಗೆ ಅವರು ಒಂದು ಏಟು ಹೊಡೆದಿರೋದು ಇದು ಸತ್ಯ. ಇದು ಇವತ್ತು ಅಲ್ಲಿ CCTV ತೆಗಿಬೇಕು, CC ಕ್ಯಾಮ್ರಾ ತೆಗಿಬೇಕು. ಅದ್ರ ಜೊತೆ ಆ ತಡ ನಂತರ ಕೀ ಯಾವಾಗ ಅವನು ನನ್ನ ಮಗನ ಬೈಕಿಂದ ಕಿತ್ಕೊಂಡ, ಆವಾಗ ನನ್ನ ಮಗನು ಅವನ ಬೈಕಿಂದ ಕೀ ಇಸ್ಕೊಂಡಿದ್ದಾನೆ, ನಡ್ಕೊಂಡಿದ್ದಾರೆ. ಇವತ್ತು ಹೇಳ್ತಾರೆ, ಇವತ್ತು ಮುಸ್ಲಿಂ ಗುಂಡಾಗಳು ಅಂತ ಹೇಳ್ತಾರಲ್ಲ, ಇವತ್ತು ಆಕಸ್ಮಿಕ ನಡೆದಂಥ ಘಟನೆ ಇದು. ಆ ಸ್ಥಳದಲ್ಲಿ ಯಾವುದೇ ಒಂದು ಮುಸ್ಲಿಂ ಸಮಾಜದ ಜನ ಸಂದಣಿ ಇರೋಂಥ ಜಾಗನೂ ಅಲ್ಲ. ಅವತ್ತು ಶುಕ್ರವಾರ ಇರೋದ್ರಿಂದ ಎಲ್ಲರೂ ಕಬ್ರಸ್ತಾನ್ಗೆ ಹೋಗಿ ಅಲ್ಲಿಂದ ವಾಪಸ್ಸು ಬರೋ ಟೈಮಲ್ಲಿ ನನ್ನ ಮಗನ ಮೇಲೆ ಇಲ್ಲಿ ನಡೀತದ ಹಲ್ಲೆ ಖಂಡಿಸಿ ಎಲ್ಲ ಜನ ಅಲ್ಲಿ ಬಂದು ಬಿಡ್ಸಕ್ಕೆ ಬಂದಿರೋದು ಬಿಟ್ರೆ ಯಾರು ಇವತ್ತು ಹಲ್ಲೆ ಮಾಡಕ್ಕೆ ಬಂದಿಲ್ಲ. ಇದು ಮುಸ್ಲಿಂ ಗುಂಡಾಗಳು ಅಂತ ಹೇಳ್ತಾರಲ್ಲ, ಈ ಮೊದಲು ಈ ಪದ ವಾಪಸ್ ತಗೋಬೇಕು ಅಂತ ನಾನು ಹೇಳ್ತೀನಿ. ಯಾರು ಪೂರ್ವ ನಿಯೋಜಿತವಾಗಿ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಬೇಕು ಅನ್ನೋ ಒಂದು ಘಟನೆ ನಡೆದಿರೋದಲ್ಲ ಇದು.
ಆಕಸ್ಮಿಕವಾಗಿ ನಡೆದಿದೆ. ಅವರಿಂದ ತಪ್ಪಾಗಿದೆಯೋ ಇಲ್ಲ ನನ್ನ ಮಗನಿಂದನೂ ತಪ್ಪಾಗಿದೆಯೋ ನಾನು ಅದು ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ಅದ್ರ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ. ನೀವು ನಮ್ಮ ಸಮಾಜ ಬಾಂಧವರಿಗೆ ಗುಂಡಾಗಳು ಅಂತ ಕರಿತೀರಲ್ಲ, ಅದು ಗುಂಪು ಕಟ್ಕೊಂಡು ಹೋಗಿ ಹೊಡೆದಾಟ ಮಾಡಿರೋದಲ್ಲ. ಅಲ್ಲಿ ಕಬ್ರಸ್ತೆಯಿಂದ ಬರೋ ಆಕಸ್ಮಿಕವಾಗಿ ಅದು ಬಿಡ್ಸಕ್ಕೆ ಹೋದಾಗ ಅದು ಆಗಿದೆ. ನನ್ನ ಮಗನ ಮೇಲೆ ಹಲ್ಲೆ ಆಗದಂಥ ವಿಡಿಯೋ ಮಾಡಿಲ್ಲ. ಆದರೆ ಯಾರೋ ವ್ಯಕ್ತಿ ಇವತ್ತು ವಿಡಿಯೋ ಮಾಡಿದವರು ಹೇಳ್ತಾರೆ ನೋಡಿ, ಆ ವಿಡಿಯೋದಲ್ಲಿ ನೀವು ಮನವರಿಕೆ ಆಗ್ತೀವಿ. ಆ ವಿಡಿಯೋದಲ್ಲಿ ಹೇಳ್ತಾನೆ ಒಡಿ ಇನ್ನು ಅಂತ ಒಂದು ಆ ಪದ ಯೂಸ್ ಮಾಡ್ತೇನೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ತಾವುಗಳು ಅಬ್ಸರ್ವ್ ಮಾಡಬೇಕು. ಆ ಸಮಯದಲ್ಲಿ ಕೀ ಕೊಟ್ಟಿರೋ ವಿಚಾರವಾಗಿ ಜಗಳ ಆಗಿದೆ ಬಿಡಿಸಿ ಅವರು ಇಲ್ಲಿ ಅರ್ಸಿಕದ ನಿರ್ಗ ಆಗಿದ್ದಾರೆ. ನಿರ್ಗ ಆದ ನಂತರ ನೀವು ದಂಪತಿ ಅಂತೀರ. ನೀವು ಗೊತ್ತ ಅವ್ರ ಸತ್ಯತೆ, ಅವರು ಯಾವ ಕೋಮು, ಹೆಣ್ಮಗು ಯಾವ ಸಮಾಜ, ಆ ಹುಡುಗ ಯಾವ ಸಮಾಜ ಅಂತ ಗೊತ್ತಾ? ನೀವು ಹೆಂಗೆ ಬಿಂಬಿಸ್ತೀರಾ? ಅದು ನಮ್ಮ ಅಕ್ಕ ತಂಗಿರಿದ್ದಂಗೆ ನಾವು ಅವ್ರ ಮೇಲೆ ಹಲ್ಲೆ ಮಾಡಬೇಕು, ಅದು ಸರಿ ನನ್ನ ಮಗ ಮಾಡಿದ್ರದು ಅಂತ ನಾನು ಎಲ್ಲೂ ವಹಿಸ್ಕೊಳ್ತಾ ಇಲ್ಲ. ನೀವು ಪ್ರಚೋದನವಾಗಿ ಮಾಡ್ತಿರಲ್ಲ. ಈ ಥರ ಅರಸೀಕೆರೆಯಲ್ಲಿ ಸಣ್ಣ ಪುಟ್ಟ ಇವತ್ತು ರಸ್ತೆಯಲ್ಲಿ ನೂರಾರು ಗಲಾಟೆಗಳಾಗ್ತವೆ. ಇದು ನೀವು ರಾಜಕೀಯ ಬಣ್ಣ ಹೆಂಗೆ ಬೆಳಿತೀರ ಅಂದರೆ, ಒಬ್ಬ ಮನುಷ್ಯನ ಮೇಲೆ ಹೆಂಗೆ ನೀವು ಗೂಬೆ ಕೂರ್ಸೋಕ್ಕೆ ಇದು ಮಾಡ್ತೀರ ಅಂತ ಹೇಳಿದ್ರೆ, ಇದು ನಾನು ಹೇಳ್ತಾರ ನಾನು ನಿಮ್ಮಲ್ಲಿ ಮನವಿ ಏನು ಮಾಡ್ಕೊಳ್ತಾ ಇದ್ದೀನಿ, ಸತ್ಯತೆ ಅರಿವು ಮಾಡ್ಕೊಳ್ಕೊಂಡು ಸತ್ಯತೆ ತಿಳ್ಕೊಂಡು ನೀವು ಅದ್ರ ಬಗ್ಗೆ ಮಾತಾಡಬೇಕು. ಆ ವಿಡಿಯೋ ಝೂಮ್ ಮಾಡಿ ಅವನು ಹೇಳ್ತಾನೆ ಒಡಿ ಅಂತ ಹೇಳ್ತಾನೆ ನನ್ನ ಮಗನಿಗೊಂದು ಹೊಡೆಯೋ ಟೈಮಲ್ಲಿ. ಆ ವಿಡಿಯೋ ಡಿಲೀಟ್ ಮಾಡಿ ಕಟ್ ಮಾಡಿ ಇಲ್ಲಿ ನಡೆದಂಥ ಘಟನೆಯಲ್ಲಿ ವಿಡಿಯೋ ಹಾಕಿ ಇವತ್ತು ಅರಸೀಕೆರೆ ಇವತ್ತು ಅಶಾಂತಿ ರೂಪಕ್ಕೆ ತಗೊಂಡು ಹೋಗ್ತಾ ಇದ್ದೀರ ನೀವು. ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಒಂದು ತಗೊಂಬರೋಂಥ ಅವಶ್ಯಕತೆ ಏನಿದೆ ಅಂತ ಹೇಳಿ, ಆ ಹೆಣ್ಣುಮಗು ಯಾಕೆ ಅವರು ನಮ್ಮ ಮೇಲಾಗಲಿ ನನ್ನ ಮಗನ ಮೇಲಾಗಲಿ ಯಾಕೆ ದೂರುಗಳು ದಾಖಲಿಸ್ಕೊಡಿ ಅಂದರೆ, ಅವರು ಬಂದು ಪೊಲೀಸ್ ಇಲಾಖೆಗೆ ಅವರು ಯಾವ ಥರ ನಮಗೆ ಅವರು ಅಂದರೆ, ಅವರು ವಾಟ್ಸಪ್ಪಲ್ಲಿ ನೋಡಿದ್ದಾರೆ. ಅವರೆಲ್ಲ ಅವ್ರ ಮನೆಗಳಿಗೆ ಹೋಗಿ ವಾಟ್ಸಪ್ಪಲ್ಲಿ ನೋಡಿದಾಗ ಇದು ಘಟನೆ ಇಷ್ಟೊಂದು ಇದಾಗಿ ತಗೊಂಡ್ಯಾರಲ್ಲ ಅಂತ ಅವ್ರು ವಾಪಸ್ ಬಂದು ಪೊಲೀಸ್ ಇಲಾಖೆಯಲ್ಲಿ ಮನವರಿಕೆ ಮಾಡಿ, ಇದು ನಡಿಬಾರ್ದು, ಇದು ಘಟನೆ ಇದು ನಡೆದಿದೆ, ಇದು ಆಕಸ್ಮಿಕ ನಡೆದಿದೆ, ನಮ್ಮಿಂದನೂ ತಪ್ಪಾಗಿದೆ, ಅವರಿಂದನೂ ತಪ್ಪಾಗಿದೆ, ಯಾವುದೇ ನಮಗೆ ಕಂಪ್ಲೇಂಟ್ ಬೇಡ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಬರೆದು ಕೊಟ್ಟು ದೊಡ್ಡ ಅಧಿಕಾರಿಗಳಿಗೆ ಅವ್ರು ಕರೆ ಮಾಡಿ ಹೇಳಿ, ನನ್ನ ಮಗನಿಗೆ ಅವರೇ ಕರೆಸ್ಕೊಂಡು, ಅವ್ರು ಯಾರು ಕರೀರಿ ಅಂತ ಕರೆಸ್ಕೊಂಡು ಏನೋ ನಿಮ್ಮಿಂದ ತಪ್ಪಾಗಿದೆ ಅಂತ ಕೈ ಮಿಲಾಸಿ ಅವರು ಮನಸ್ಸಲ್ಲಿ ಏನು ಇಟ್ಕೋಬೇಡಿ ಅಂತ ಪಾಪ ಅವರು ಹುಡುಗ ಮತ್ತು ಆ ಹೆಣ್ಮಗು ಇಬ್ಬರು ಹೋಗಿದ್ರೆ ನೀವು ಅದಕ್ಕೆ ಜಾತ್ರೆಗೆ ಬಂದಿದ್ರು ಅವರು. ಆ ಹೆಣ್ಮಗು ಗಂಡ ಹೆಂಡ್ತಿ ಅಂತ ನೀವೇ ಬಿಂಬಿಸ್ತೀರಲ್ಲ, ನಿಮಗೆ ಅವರು ಆ ಹೆಣ್ಮಗು ಯಾವ ಸಮಾಜ, ಆ ಹುಡುಗ ಯಾವ ಸಮಾಜ ಅನ್ನೋ ಒಂದು ಮನವರಿಕೆ ನೀವು ಮಾಡ್ಕೋಬೇಕು. ದಯಮಾಡಿ ಇದಕ್ಕೆಲ್ಲ ಬಣ್ಣ ಕಟ್ಟಬಾರ್ದು, ಈ ಥರ ಜಾತಿ ರಾಜಕಾರಣ ಮಾಡಬಾರ್ದು. ಯಾರು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕೊಂಡು ಹುಟ್ಟಲ್ಲ. ಅವರ ಧರ್ಮದಲ್ಲಿ ಅವ್ರ ಧರ್ಮದ ಪದ್ಧತಿ ಪ್ರಕಾರ ಅವರ ಧರ್ಮದಲ್ಲಿ ಆಚರಣೆಯಲ್ಲಿ ಇರ್ತಾರೆ. ಇನ್ನೊಂದು ಧರ್ಮಕ್ಕೂ ಪ್ರೀತಿಸಬೇಕು ಅನ್ನೋ ಒಂದು ಭಾವನೆ ಅಂತ ಹೇಳಿ ಇವತ್ತು ಅದು ಆ ಭಾವನೆಯಲ್ಲಿ ಅದು ನಡೆದಿರೋದು ಒಂದು ಘಟನೆ. ಈ ಘಟನೆಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನನ್ನ ಮಗನ ಬಗ್ಗೆ ಕೆಲವರು ಮಾತಾಡಿದ್ದಾರೆ. ನನ್ನ ಮಗ ಈ ಘಟನೆಗಿಂತ ಹಿಂದೆ ಯಾವ ಘಟನೆಯಲ್ಲಿ ಹೋಗಿ ರೌಡಿಸಮ್ ಮಾಡಿದ್ದಾನೆ, ಯಾರು ಇದರಲ್ಲಿ ಯಾವ ಕೇಸಲ್ಲಿದ್ದಾನೆ, ಯಾವ ಗಲಾಟೆಯಲ್ಲಿದ್ದಾನೆ. ನಾವು ನನ್ನ ಮಗನಿಗೆ ಬೆಳೆಸಿರೋದು ಅರಸೀಕೆರೆಯಿಂದ ಹೊರಗಡೆ 15 ವರ್ಷ ಅವನು ಎಜುಕೇಷನ್ ಮಾಡಿ ಅವನು ಬಂದಂಥ ಮಗ. ಇವತ್ತು ಅರಸೀಕೆರೆಯಲ್ಲಿ ಅವನು ಓಡಾಡೋದೇ ಕಡಿಮೆ. ಅವನು ವೃತ್ತಿ ಆಯಿತು, ಅವನು ಏನಾಯಿತು, ಅವನು ಪ್ರಾಕ್ಟೀಸ್ ಆಯಿತು, ಅವನ ವೃತ್ತಿಸಲ್ಲಿದ್ದಾನೆ. ಅದ್ರ ಜೊತೆ ಸೂಫಿಯಾನು ಅಂದರೆ ಅದು ಒಂದು ಬುದ್ಧಿವಂತ ಹುಡುಗ. ಅದು ನನ್ನ ಹೊಗಳ್ಕೊಳಕ್ಕೆ ನಾನು ಹೇಳ್ತಾ ಇಲ್ಲ. ಹೇಳಿದ್ರೆ ನಾನು ಸಂಸ್ಕಾರ ಕಲಿಸಿರೋದು ನನ್ನ ಮಗನಿಗೆ ಹೇಳ್ತಾ ಇರೋದು. ನಮ್ಮಲ್ಲಿ ರಂಜಾನ್ ಹಬ್ಬ, ಯಾವುದೇ ಹಬ್ಬದಲ್ಲಿ ಬಡವ್ರಿಗೆ ಏನಾರ ಸಹಾಯ ಮಾಡಬೇಕು ಅಂದರೆ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಡಬೇಕು, ಅವ್ರ ಮನೆ ಬಾಗಿಲು ತಗೊಂಡೋಗಿ ಕೊಡಬೇಕಂತ ಸಂಸ್ಕೃತಿ ಇಟ್ಕೊಂಡವನು ನನ್ನ ಮಗ. ನಮ್ಮಲ್ಲಿ ಒಂದು ಏನಾರ ಸಹಾಯ ಮಾಡ್ಬೇಕಂದ್ರೆ ಅವ್ರ ಮನೆ ಬಾಗಿಲಿಗೆ ಬರಬೇಕಾಗಿಲ್ಲ, ಅವ್ರ ಮನೆ ಬಾಗಿಲಿಗೆ ನಾವು ತಗೊಂಡೋಗಿ ಅವ್ರ ಜೊತೆ ನಾವು ಹಬ್ಬ ಹುಣ್ಣಿಮೆಗಳು ಮಾಡಬೇಕು ಅಂತ ಅನ್ಯ ಧರ್ಮದವರು ಸಮಾಜ ಇಟ್ಕೊಂಡಂಥ ಭಾವನೆ ಇಟ್ಕೊಂಡವನು ಮೊನ್ನೆ ರಂಜಾನ್ ಹಬ್ಬದಲ್ಲಿ ನಮ್ಮ ಆಚರಣೆ ವಿಷಯದಲ್ಲಿ ಮನೆ ಬಾಗಿಲಿಗೆ ಇವತ್ತು ಬಡವರು ಅದಕ್ಕೆ ಅರ್ಹತೆ ಇರೋಂಥವ್ರು ಮನೆ ಬಾಗಿಲಿಗೆ ಹೋಗಿ ಇವತ್ತು ಅವ್ನು ಸಹಾಯ ಮಾಡಿದಂಥ ವ್ಯಕ್ತಿ ಹಿಡ್ಕೊಳ್ಳೋಂಥ ಹುಡುಗ ಅವನು ಅಂಥ ಮಗ. ಅದ್ರ ಜೊತೆ AHB ಹೌಸಿಂಗ್ ಫಾರ್ ಆಲ್ ಹತ್ರ ಒಂದು ಬಂದ ಅವತ್ತವನು ಅಲ್ಲಿ ಒಂದು ಕೂತ್ಕೊಂಡಿರೋದು ಕಾಮೆಂಟ್ ಮಾಡ್ತೀರ, ಯಾವಾಗ ಬಂದ ಅವನು ಅಂತ.
ಆ ಹೌಸಿಂಗ್ ಫಾರ್ ಆಲ್ ಹೇಳ್ಬೇಕಂದ್ರೆ ಆ ಜಾಗ ಕೊಡ್ಸದಿಂದ ಹಿಡಿದು ಸಿದ್ದಣ್ಣವ್ರ ಕಾಲದಲ್ಲಿ 2008ನೇ ಇಸ್ವಿಲಿ 43,000 ರೂಪಾಯಿ ಒಂದು ಎಕರೆಗೆ ಕೊಡ್ಸದಿಂದ ಹಿಡ್ದು ಈಗ ಮನೆ ಹಂಚವರೆಗೂ ನಮ್ಮ ಒಂದು ಶ್ರಮ ಇದೆ ಅಲ್ಲಿ, ನಮ್ಮ ಒಂದು ಅದರಲ್ಲಿ ಪಟ್ಟಂತ ಕಷ್ಟ ನಮ್ಗೆ ಗೊತ್ತಿದೆ. ಅದು ಹಿನ್ನೆಲೆ ಅದು ಆರೋಪಗಳು ಕೇಳಿರೋದು ನಮ್ಗೆ ಗೊತ್ತಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಕರೆದಿದ್ರಲ್ಲಂತ ಆ ಕಾರ್ಯಕ್ರಮ ಹೋಗೋ ಸಮಯದಲ್ಲಿ ಎಮ್ ಎಲ್ ಎ ಶಾಸಕರು ಅವರು ಮತ್ತೆ ನಮ್ಮ ಅಧಿಕಾರಿಗಳೆಲ್ಲ ಮುಂದೆ ಹೋದ್ರು. ನಾನು ಹಿಂದೆ ಹೋದಾಗ ಅಲ್ಲಿ ಹಮಾಲ್ರ ಕ್ವಾರ್ಟರ್ಸ್ ಹತ್ರ ಒಂದು ಹಿಂದೂ ಸಮಾಜದ ಹೆಣ್ಮಗು ಮನೆ ಒಂದು ಸುಟ್ಟೋಗ್ಬಿಟ್ಟಿದೆ. ನನಗೆ ಕರ್ಕೊಂಡೋಗಿ ತೋರಿಸ್ತು ಆ ಹೆಣ್ಮಗು, ನೋಡೋಣ ನಮ್ಮ ಮನೇಲಿ ಹಿಂಗೆ ಬಟ್ಟೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ನಮಗೇನೋ ಸಹಾಯ ಮಾಡಿ ಅಂದು. ಆ ಸಮಯದಲ್ಲಿ ಆಯ್ತಮ್ಮ ಒಂದು ಅರ್ಧ ಗಂಟೆ ನಾನು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಅವಾಗ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ನಾನು ಕೂತ್ಕೊಳ್ಳೋ ಟೈಮಲ್ಲಿ ಇಲ್ಲ, ಮಾಜಿ ನಗರಸಭಾ ಸದಸ್ಯರು ಎಲ್ಲರೂ ಮೇಲ್ಗಡೆ ಬರಬೇಕು ಅಂದ ಸಮಯದಲ್ಲಿ ನಾನು ನನ್ನ ಜೊತೆ ನನ್ನ ವಿರೋಧ ಪಕ್ಷ ಇರೋಂಥ ಸದಸ್ಯರುಗಳಾಗಲಿ, ಶಿವನಾಗಲಿ, ಭಾಸ್ಕರ್ ಆಗಲಿ, ಮೇಲಿಗಿರಿಗೌಡರಾಗಲಿ ಎಲ್ಲರೂ ಹೋಗಿ ನಂತರ ನಾನು ಅಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಬಡವರಿಗೆ ಇವತ್ತು ಅಲ್ಲಿ ಪಾರದರ್ಶಕವಾಗಿ ಕಾರ್ಯಕ್ರಮ ನಡೀತು. ಕಾರ್ಯಕ್ರಮ ಮುಗಿಯೋ ಹಂತದಲ್ಲಿ ಆ ಹೆಣ್ಮಗು ಬಂತು. ನಾವೆಲ್ಲಿ ಈ ಕಡೆಯಿಂದೆಲ್ಲ ಹೋಗ್ತೀವಿ ಅಂತನೋ ನಮ್ಗೆ ಸಹಾಯ ಮಾಡಿ ಅಂತ ಬಂದಾಗ ಆವಾಗ ನಾನು ನೆನಪಿಸ್ಕೊಂಡು ಇದೇ ನನ್ನ ಮಗನಿಗೆ ನಾನು ಮನೇಲಿ ಒಂದು ಸ್ವಲ್ಪ ಹಣ ಇದ್ರೆ ತಗೊಂಬಾರಪ್ಪ ಅಂತ ಹೇಳಿದಾಗ ಆ ದುಡ್ಡು ತಗೊಂಡು ಬಂದಲ್ಲಿ ನನಗೆ ಕೊಡೋಕ್ಕೋಸ್ಕರ ಬಂದ ಕೊನೆ ಕಾರ್ಯಕ್ರಮ ಮುಗ್ದಾಗ ಬಂದ ಆ ದುಡ್ಡು ತಗೊಂಡು ಆ ಮಗುಗೆ ಆ ಹೆಣ್ಮಗುಗೆ ದುಡ್ಡು ಕೊಟ್ಬಿಟ್ಟು 2 ನಿಮಿಷದಲ್ಲಿ ಎದ್ದು ಬರೋ ಟೈಮಲ್ಲಿ ಅದಕ್ಕೂ ನೀವು ಕಾಮೆಂಟ್ ಮಾಡ್ತಿರಲ್ಲ. ಇನ್ನು ಯಾವ ಥರದಲ್ಲಿ ತಗೊಂಡೋಗ್ತಾರೆ, ಯಾರ ಜೊತೆ ಯಾವ ಕೇಸಲ್ಲಿ ಇದ್ದಾನೆ ಅವನು, ಯಾವತ್ತೋಗಿ ಜನಗಳ ಜೊತೆ ಜಗಳ ಆಡಿದ್ದಾನೆ, ಯಾವತ್ತೋಗಿ ರೌಡಿಸಮ್ ಮಾಡಿದ್ದಾನೆ, ಅವನು ಗುಂಡಾ ಕಾಯ್ದೆ ಹಾಕಬೇಕು, ಅವನಿಗೆ ರೌಡಿ ಶೀಟರ್ ಹಾಕಬೇಕು ಅಂತ ಹೇಳ್ತಿರಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ನನ್ನ ಮಗನಿಗೆ ನಾನು ಬೆನ್ನು ತಟ್ಕೊಳ್ಳೋದಲ್ಲ, ರಕ್ಷಣೆ ಇಲಾಖೆಗೆ ಕೇಳಿ. ಈ ಘಟನೆ ನಡೆದ 3 ದಿನ ಹಿಂದೆ ನಡೆದಂಥ ಘಟನೆ ಇದು ರಾತ್ರಿ 8:30 ನನ್ನ ಮಗನ ನಾನು ಕರೆ ಮಾಡ್ತಾ ಇದ್ದೀನಿ. ನನ್ನ ಮಗ IB ಸರ್ಕಲಲ್ಲಿ ಇದ್ದಾನೆ. ನನ್ನ ಮಗನ ಕರೆ ಮಾಡೋ ಸಮಯದಲ್ಲಿ ಒಂದು ಅಪಘಾತ ಆಗುತ್ತಲ್ಲ ಸಮಯದಲ್ಲಿ ಅಪ್ಪ ಇಲ್ಲಿ ಯಾರೋ ಹೊಡೆದ್ಬಿಟ್ರು ಅಂತೇಳಿ ನಾನು ಹಂಗೆ ಮೊಬೈಲ್ ಇಟ್ಕೊಳ್ತಾ ಇದ್ದೀನಿ, ಏನಪ್ಪ ಇದು ಅಂತ ಹೇಳಿ. ಆ ಸಮಯದಲ್ಲಿ ಆ ಬಿದ್ದಿಯಲ್ಲಿ ಒದ್ದಾಡ್ತಿದ್ದಂಥ 2 ಕಡೆದು ಒಂದು ನಮ್ಮ ಸರಸ್ವತಿಪುರಮ್ಮ ಹುಡುಗರು ತಗೊಂಡೋಗಿ ಬೈಕಲ್ಲಿ ಹೊಡೆದು ಒಬ್ಬ ಇವತ್ತು ICUಲಿದ್ದಾನೆ. ಇವತ್ತು ದುರ್ಘಟನೆ ನಡೀತಾ ಇದೆ. ಅವತ್ತು ಕೂಗಾಡಿರ್ತಾ ಇದ್ದಾನೆ, ಬರ್ರು ಬೇಗ ಎತ್ಕೊಂಡು ಹೋಗ್ಬೇಕು ಅಂತೇಳಿ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಫಸ್ಟ್ ಏಡ್ ಮಾಡಿ ಕಳಿಸೋ ಟೈಮಲ್ಲಿ ಗೊತ್ತಾಗಿದೆ. ಅವನ ಹೆಸರು ಹೇಳಿದಾಗ ಅವನು ಮುಸ್ಲಿಂ ಸಮಾಜದ ಹುಡುಗ ಏಟ್ ಬಿದ್ದಿರೋದಂತ ಗೊತ್ತಾಗಿದೆ. ಇನ್ನೊಂದು ಸಮಾಜ ಹುಡುಗ ಅಂತ ಅವಾಗ ಗೊತ್ತಾಗಿದೆ. ಯಾವ ಸಮಾಜ ಅಂತ ನೋಡಲ್ಲಿ ಸಹಾಯ ಮಾಡಿದಾನ ಪೊಲೀಸ್ ಇಲಾಖೆ. ಆ ನಂತರ ಅವ್ರಿಗೆ ಫಸ್ಟ್ ಏಡ್ ಮಾಡಿ ಬಂದ್ಮೇಲೆ ಮತ್ತೆ ವಾಪಸ್ಸು ಅದೇ ಜಾಗಕ್ಕೆ ನನ್ನ ಮಗ ಬಂದು ಅಲ್ಲಿ ಇದ್ದಂಥ ಆಟೋ ಡ್ರೈವರ್ಗಳಿಗೆಲ್ಲ ಬುದ್ಧಿ ಹೇಳಿ ಬಂದಿಯಾನೆ. ಇವತ್ತು ಮಾನವೀಯತೆ ಅಂದ್ರೆ ಏನು, ಹೆಂಗ್ ನಡ್ಕೋಬೇಕು ನೀವು, ಆ ನಡೆದಂಥ ಘಟನೆಗಳಲ್ಲಿ ನೀವು ಸಮಯದಲ್ಲಿ ನಾನು ಕರೆದಾಗ ಬಂದಿಲ್ವಲ್ಲ ಇನ್ನೊಬ್ರು ಹುಡುಗ ಬಂದು ಜೊತೆ ತಗೊಂಡೋದ್ವಲ್ಲ ಅಂತ ಹೇಳಿ ಅಲ್ಲಿ ಬುದ್ಧಿ ಹೇಳಿ ಬಂದಿಯಾನೆ. ಅದ ನಂತರ ಮಾಜೂರ್ಗೆ ರಕ್ಷಣೆ ಇಲಾಖೆ ಮಾಜೂರ್ಗೆ ಹೋದಾಗ ಅಲ್ಲಿ ಜನ ಹೇಳಿದಾರಲ್ಲಿ ಕೇಳ್ಕೊಳ್ಳಿ ನೀವು. ಅಂಥ ಸಂಸ್ಕೃತಿ ನಾವು ಬೆಳೆಸಂಥ ಮಕ್ಕಳು, ನಾವು ಬೆಳೆಸಿರೋರು ಮಕ್ಕಳು. ನನ್ನ ಮಗನ ಮೇಲೆ ನೀವು ಆರೋಪ ಮಾಡ್ತೀರಲ್ಲ, ಏನೋ ಘಟನೆ ನಡೆದಿದೆ ಆತ ಆರೋಪ ಮಾಡ್ತೀರಾ ಅಂತ ಹೇಳಿ ಅದ್ರ ಜೊತೆನೆ NR ಸಂತೋಷ್ ಅವರು ಇವತ್ತು ಈ ಬಂದ್ ಕರೆ ಕೊಟ್ಟಿರೋ ವಿಚಾರದಲ್ಲಿ ಇವತ್ತವರು ಭಾಷಣ ಮಾಡೋ ಸಮಯದಲ್ಲಿ ನಮ್ಮ ಸಮಾಜದ ಬಗ್ಗೆ ಅವನು ಮಾತಾಡಿದ್ದಾನೆ. ಮುಸ್ಲಿಂ ಅವರು ಗಂಡಸರೇ ಅಲ್ಲ, ಚಾಕು ಚೂರಿಗೆ ಎದ್ರಿ ಅವರು ಇಸ್ಲಾಂ ಧರ್ಮ ಅವರು ಇದು ಮಾಡಿದ್ದಾರೆ ಅಂತ ಹೇಳಿ ಎಂಥ ಪ್ರಚೋದನೆ ಭಾಷಣ ಮಾಡಿದ್ದಾನೆ ವ್ಯಕ್ತಿ ಇವನು ಸಮಾಜದ ವೈಯಕ್ತಿಕವಾಗಿದ್ದರೆ ನನ್ನ ಮೇಲೆ ಅವನು ನನ್ನ ಮಗನ ಮೇಲೆ ಆರೋಪ ಮಾಡಬೇಕಿತ್ತು. ಅವನು ನಮ್ಮ ಸಮಾಜದ ಮೇಲೆ ಇವರು ಗಂಡಸರೇ ಅಲ್ಲ, ಇವರು ಯಾರು ಅರ್ಬಸ್ತಾನಿಂದ ಬಂದವರಲ್ಲ, ಇವರು ಇಲ್ಲೇ ಚಾಕು ಚೂರಿಗೆ ಹೆದರಿ ಇವತ್ತವರು ಇಸ್ಲಾಂ ಧರ್ಮ ಅವರು ಒಪ್ಕೊಂಡಿರೋದು ಅಂತ ಹೇಳಕ್ಕೆ ಇವನ್ಗೇನು ಅಧಿಕಾರ ಇದೆ? ಇವನೆಂತ ಅಶಾಂತಿ ಮೂಡಿಸಂತ ಪ್ರಚೋದನೆ ಮಾಡ್ತಾನೆ ಇವನು ಸಮಯದಲ್ಲಿ ನೋಡಿ ಬೇಕಾದ್ರೆ ನಾನು ಅವ್ನು ತೋರಿಸ್ತೀನಿ. ಅವನು ಸಂದರ್ಭದಲ್ಲಿ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಹಿಂದೂ ಬಾಂಧವರು ನಮ್ಮ ಸಮಾಜದ ನಮ್ಮ ಅಣ್ತಮ್ಮರು ಇದ್ದಂಗೆ ನೀವು ಇಂಥ ಕೆಟ್ಟ ದುಷ್ಟ ಶಕ್ತಿಗಳಲ್ಲಿ ನೀವು ತಿಳ್ಕೋಬೇಕು ಇಂಥವ್ರದ್ದು ಅಂತ. ಯಾಕಂದ್ರೆ ಡಬಲ್ ಸ್ಟ್ಯಾಂಡ್ ಇರೋಂಥ ವ್ಯಕ್ತಿ ನೋಡಿ, ಇವನು ಓಟ್ ಸಮಯ ಬೇಕಾದ್ರೆ ಇವತ್ತು ದರ್ಗಾ ಹತ್ರ ಹೋಗ್ತಾನೆ,
ಅದೇ ಮುಸ್ಲಿಂ ಸಮಯ ಗುರುಗಳ ಹತ್ರ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ ಇವನು. ಇಂಥ ವ್ಯಕ್ತಿ ಇಲ್ಲಿ ಕೇಸರೀಕರಣ, ಇಲ್ಲಿ ಹಿಂದುತ್ವ ಸಮಾಜದವ್ರ ಕಂಡ ತಕ್ಷಣನೇ ಮುಸ್ಲಿಂ ಸಮಾಜಕ್ಕೆ ಬೈತಾನೆ ನೀನು. ಎಂಥ ವ್ಯಕ್ತಿ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇರೋದು. ನಾನು ಇಂಥವನು ಪ್ರಚೋದಕಗಳ ನೀವು ಭಾಷಣ ಮಾಡೋದು ನಂಬೇಡಿ. ಇವನು ವಿಷ ಸರ್ಪ. ಇವನು ಹಾವುಗಾದ್ರೂ ಇಷ್ಟು ಸಿರುತ್ತೆ, ಇಡೀ ಮೈಯೆಲ್ಲ ವಿಷ ಇವನ್ಗಿರೋದು ಅಂತ ಹೇಳಿ ಇದ್ರ ಜೊತೆ ಇವತ್ತು ನಮ್ಮ ಮುಸ್ಲಿಂ ಸಮುದಾಯದ ಒಬ್ಬ ಹುಡುಗ ಮರ್ಡರ್ ಆಗ್ತಾನೆ. ಮರ್ಡರ್ ಆದಾಗ ಏನ್ ಮಾಡ್ತಾನೆ, ಅವರು ಸಾವಿನ ಮನೆಗೆ ಹೋಗ್ತಾನೆ. ಸಾವಿನ ಮನೆಗೆ ಹೋಗಿ ಆ ಆರೋಪಿಗಳು ವಿರುದ್ಧವಾಗಿ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅವನಂತವನು ಹಿಂಗೆ ಮಾಡಿದ್ದಾನೆ, ಅವ್ನು ಬೇಕು ಅಂತ ಮಾಡಿದ್ದಾನೆ, ಹಿಂಗೆ ಅಂತ ಕೊಡ್ತಾನೆ. ಮಾರನೇ ದಿನ ಅವನು ಅದೇ ಆರೋಪಿ ಮನೆಗೆ ಹೋಗಿ ಕೂತ್ಕೊಂಡು ಟೀ ಕುಡಿತಾನೆ. ತಿಳ್ಕೊಡಿ ಇವನು ಎಂತ ಮನಸ್ಥಿತಿ ಇದ್ದವನು ಅಂತ. ಅದೇ ಆರೋಪಿ ಮನೆ ಮದುವೆಗೆ ಹೋಗ್ತಾನೆ. ಇದೆ ನೋಡಿ, ಅದೇ ಆರೋಪಿ ಮನೆ 15 ದಿನಕ್ಕೆ ಅವ್ರ ಮನೆಗೆ ಹೋಗ್ತಾನೆ. ನೋಡಿ, ನಮಸ್ಕಾರ ಮಾಡ್ತಾ ಇರೋದು ದೇವ್ರ ದರ್ಗಾ. ಅದೇ ಆರೋಪಿ ಮನೆಗೆ ಇವನು ಮದ್ವೆಗೆ ಹೋಗ್ತಾನೆ. ಇವನು ಮದ್ವೆಗೆ ಹೋಗಿ ನೋಡಿ, ಅವ್ರ ಮನೆ ಮದ್ವೆಗೆ ಹೋಗ್ತಾನೆ. ಇವನು ಆರೋಪಿ ಮನೆ ಮದ್ವೆಗೆ ಹೋಗಿ ಅಲ್ಲಿ ನ್ಯಾಯಾಲಯದ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಇವನು 15 ದಿವಸದಲ್ಲಿ ಬೇಲ್ ಕೊಡಿಸ್ತಾರೆ ಇವರು ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾನೆ. ಇವನು ಇವತ್ತು ಸಾವಿನ ಮನೆಗೆ ಹೋಗಿ ರಾಜಕಾರಣ ಮಾಡ್ತಾನೆ. ಇಲ್ಲಿ ಆರೋಪಿ ಮನೆಗೆ ಮದ್ವೆಗೆ ಹೋಗ್ತಾನೆ, ಕುಡಿದು ಬರ್ತಾನೆ. ಇಂಥ ವಿಷ ಸರ್ಪ ವಿಷ ಇರೋಂಥ ಮನುಷ್ಯನ್ಗೆ ಇವತ್ತು ನಮ್ಮ ತಾಲೂಕಿನ ಜನ ಬೆಲೆ ಕೊಡ್ತಾರ ಇವನ್ಗೆ? ನಮ್ಮ ತಾಲೂಕಿನ ಜನ ಇವನ್ ನಂಬೇಕಾ ಇವನ್ಗೆ ಅಂತ ಹೇಳಿ ಇದ್ರ ಜೊತೆನೆ ಹಿಂದೆ ನನ್ನ ವಿರುದ್ಧವಾಗಿ ನಗರಸಭೆಯಲ್ಲಿ ಪ್ರತಿಭಟನೆ ಮಾಡಕ್ಕೆ ಬಂದಾಗ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಚಾಕು ಚುತ್ತೀನಿ ಅಂತ ಹೇಳ್ತಾ ಅವನು ನನ್ನ ಬಗ್ಗೆ ಕೆಟ್ಟದಾಗೆ ನಡ್ಕೊಂಡು ಮಳೆಯಮ್ಮ ದೇವಸ್ಥಾನದ ದಾರಿ ಬಂದ್ ಮಾಡ್ತಾ ಇದ್ದಾನೆ ಇವನು ಅಂತ ಆರೋಪ ಮಾಡಿ ಇವತ್ತು ನಗರಸಭೆದು 4 ಎಕರೆ ಜಮೀನು ಎಲ್ಲಿತ್ತು ಅಂತ ಗೊತ್ತಿಲ್ಲ. ಇವತ್ತು 4 ಎಕರೆ ಜಮೀನು ಸ್ವಾಧೀನ ತಗೊಂಡು ಇವತ್ತು ರಸ್ತೆ ಅಲ್ಲಿ ಹೋದಂತ ಭಕ್ತರು ಮೂಗು ಮುಚ್ಕೊಂಡು ಹೋಗ್ಬೇಕಿತ್ತು. ಇವತ್ತು ಕಾಂಕ್ರೀಟ್ ರಸ್ತೆ ಆಗಿ ಇವತ್ತು ಹೈಟೆಕ್ ಆಗಿ ರಸ್ತೆ ಮಾಡಿ ಕೊಡ್ತಾ ಇದ್ದೀನಿ. ಅಲ್ಲಿ ಇವ್ರ ಈ ಥರ ಜಾತಿ ಮಧ್ಯ ಇವನು ತಗೊಂಬಂದು ಹಾಕಿ ಇವತ್ತು ಅವನ ಸಿದ್ಧಾಂತ ಏನು ಅಂತ ಮೊದಲು ಅವನು ಸಾಬೀತುಪಡಿಸ್ಬೇಕು. ಅವನು ಸಾರ್ವಜನಿಕರಿಗೆ ಪ್ರಕಟಣೆ ಕೊಡ್ಬೇಕು. ಇವತ್ತು ಅವನು ಇಲ್ಲಿ ಎಲೆಕ್ಷನ್ ಇದಕ್ಕೆ ಅವಶ್ಯಕತೆ ಇದ್ದಾಗ ಮುಸ್ಲಿಮ್ಸ್ ಬಂದು ಧರ್ಮಗುರುಗಳ ಹತ್ರ ಎಲ್ಲರ ಹತ್ರ ಕಾಲಿಡ್ತಾನೆ. ಅಲ್ಲಿ ನಮ್ಮ ಹಿಂದೂ ಸಮಾಜದ ಕಾರ್ಯಕ್ರಮದಲ್ಲಿ ಹೋಗಿ ಮುಸ್ಲಿಮರಿಗೆ ಬೈತಾನೆ. ಇಂಥವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಆಗ್ರಹಿಸ್ತೀನಿ. ಇವತ್ತು ಪೊಲೀಸ್ ಇಲಾಖೆಗೆ ಇವನ ಬಗ್ಗೆ ಕಾನೂನು ಕ್ರಮ ತಗೊಂಡು ಇವನಿಗೆ ಅರಸೀಕೆರೆ ತಾಲೂಕಿಂದ ಇವನು ಗಡಿಪಾರು ಮಾಡಬೇಕು ಅನ್ನೋ ನನ್ನ ಇವನು ಹಡಿಸ್ತಾನೆ. ಇವನು ಗಡಿಪಾರು ಮಾಡಬೇಕು ಅಂತ ನಾನು ಹೇಳ್ತೀನಿ, ಆಗ್ರಹಿಸ್ತೀವಿ. ಇದು ನಮ್ಮ ಸಮಾಜಕ್ಕೆ ಅವನು ಮಾಡಿದಂಥ ಅಪಮಾನದಿಂದ ಅವ್ರಿಗೆ ಇವತ್ತು ಅಶಾಂತಿ ಮೂಡಿಸ್ತಾನೆ. ಇವತ್ತು ಇಡೀ ಎಲ್ಲ ತಾಲೂಕಲ್ಲಿ ಅವನಿಗೆ ಗಡಿಪಾರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ. ಇದ್ರ ಜೊತೆನೆ ಸೋಷಿಯಲ್ ಮೀಡಿಯಾದಲ್ಲಿ ಅವನು ನಮ್ಮ ಅಜ್ಜಪ್ಪ ಅಂತ ಒಂದು ನಮ್ಮ ಮಾಜಿ ಅಧ್ಯಕ್ಷ, ಯಾವುದು ಗ್ರಾಮ ಪಂಚಾಯತಿ ಅಧ್ಯಕ್ಷ, ಅವ್ರದ್ದು ನಮ್ಮದು ವೈಯಕ್ತಿಕ ಏನಿಲ್ಲ. ಅವನು ಹಿಂದೆ ನಮ್ಮ ಜೊತೆ ಇದ್ದಂಥ ಹುಡುಗ, ಅವನು ನಮ್ಮದು ವೈಯಕ್ತಿಕ ಇಲ್ಲ. ಅವನು ಈ ವ್ಯಕ್ತಿಗೆ ಒಂದು ಖುಷಿ ಪಡಿಸೋಕ್ಕೋಸ್ಕರ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತಾಡ್ತಾನೆ. ಅವನು ಜಾತಿ ಬಗ್ಗೆ ನಾವು ಮಾವಿನಕಾಯಿ ಕೊಟ್ಟಿಲ್ಲ ಅಂದರೆ ಸಾಬ್ರಿಲ್ ಆ ಥರ ಅವನು ಪ್ರಚೋದನೆ ಮಾಡ್ತಾನೆ. ಅವನ ಬಗ್ಗೆನೂ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಇದೇ ಅಜ್ಜಪ್ಪ ಲಾಯರ್ ಫೀಸ್ ಕಟ್ಟಕ್ಕೆ, ಅದು ಅವ್ರ ತಂಗಿ ಇದೆಯಲ್ಲ, ನಮ್ಮ ಅಕ್ಕ ತಂಗಿ ಇದ್ದಂಗೆ, ಇವತ್ತು ಇವನು ಲಾಯರ್ ಫೀಸ್ ಇವನು ಜೈಲಲ್ಲಿ ಇದ್ದಾಗ ಇದೇ NR ಸಂತೋಷು ಜೈಲಲ್ಲಿ ಹಾಕ್ಸಿದ್ರು ಇವನಿಗೆ ಲಾಯರ್ ಫೀಸ್ ಕಟ್ಟಬೇಕಾದ್ರೆ ಲಾಯರ್ಗೆ ನೋಡಿ 8 ಡಿಸೆಂಬರ್ 22ಕ್ಕೆ ನಾನು ಇವನು ಕೇಸ್ ಹಾಕಿ ಅವ್ರ ತಂಗಿ ಫೋನ್ ಪೇ ಅವ್ರ ಲಾಯರ್ಗೆ ದುಡ್ಡು ಹಾಕ್ಸಿರೋದು. ಅವ್ರ ತಂಗಿ ಸ್ಟೇಟಸ್ ಇದಕ್ಕೆ ಹಾಕಿದೀನಿ ನೋಡಿ ವಾಟ್ಸಪ್ಗೆ. 8 ಡಿಸೆಂಬರ್ 22ಕ್ಕೆ ಆವತ್ತು ನಮ್ಮ ದುಡ್ಡು ಇವ್ರಿಗೆ ಅವಶ್ಯಕತೆ ಇತ್ತು. ನಮ್ಮ ದುಡ್ಡು ಇವನಿಗೆ ಅವಶ್ಯಕತೆ ಇತ್ತು. ಇವತ್ತು ನಮ್ದು ದುಡ್ಡು
ಸತ್ಯದ ದುಡ್ಡಲ್ಲ ಅಂತ ಹೇಳಿ ಇದಕ್ಕಿಂತ ಹಿಂದೆನೂ 4-5 ಸಲ ನನಗೆ ಅವನು ಆ ಅಜ್ಜಪ್ಪ ಪ್ರಚೋದನೆ ಮಾಡಿದ್ದಾನೆ. ಅದನ್ನು ನಾನು ಅವನಿಗೆ ಎಲ್ಲೂ ರಿಪ್ಲೈ ಕೊಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಯಾಕೆ ನಾವು ಯಾವುದೇ ಸಹಾಯ ಮಾಡಿದ್ರು ಬಲಗೈಯಿಂದ ಎಡಗೈ ಗೊತ್ತಾಗಬಾರ್ದು ಅನ್ನೋ ಒಂದು ಇದರಿಂದ ನಾನು ಹೇಳ್ತಾ ಇರೋದು. ಅಲ್ಲ, ಇವರು ಎಲ್ಲ ಎಂಥ ಇವರು ಅಂತ ನಾನು ಹೇಳ್ತಾ ಇರೋದು. ಹಿಂದೆ ಮನಸ್ಥಿತಿ ಇದ್ದವರು, ಹಿಂದೆ ನಾವು ಇವ್ರಿಗೆ ಪ್ರತಿಯೊಂದು ಒಳ್ಳೇದು ಕೆಟ್ಟದ್ದು ಬೇಕಾಗಿತ್ತು. ಇವತ್ತು ನಾವು ನಮ್ಗೆ ಇವ್ರು ಬೇಡ ಅಂತ. ನಾನಿದು ಅವನು ಕೊಟ್ಟಿದ್ದೀನಿ ಅಂತಲ್ಲ, ನಾನು ಸಹಾಯ ಮಾಡಿದ್ದೀನಿ. ಆದರೂ ಅವ್ನು ಮೆಚ್ಚಕ್ಕೋಸ್ಕರ ಅವ್ನು ನಮ್ಮ ವಿರುದ್ಧವಾಗಿ ಹೇಳ್ತಾನೆ ಅಂತ ಹೇಳ್ತಾ ಜೊತೆಲಿ ಮತ್ತು ಅದೇ ಒಬ್ಬರು ಗಿರೀಶ್, ಮಾಜಿ ನಗರಸಭೆಯ ಅಧ್ಯಕ್ಷ ಒಬ್ಬ ಗಿರೀಶು ಮಾತಾಡಿದ್ದಾನೆ. ನಾನು ಯಾವತ್ತೂ ಅವನಿಗೆ ಕೌಂಟ್ರ್ ಕೊಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಮ್ಮಂಗೆ 25-30 ವರ್ಷ ಜನಗಳ ಸೇವೆ ಮಾಡ್ಕೊಂಬಂದು ತೆರೆಮರದಿಂದ ಅಲ್ಲ, ಆಕಸ್ಮಿಕವಾಗಿ ಅವನು ಬಂದು ಅದೇನೇನು ಮಾಡ್ಕೊಂಡು ಬಂದ ಅಂತ ಅದು ಬೇಡಾದ್ದು. ಅವನು ನಗರಸಭಾ ಕ್ಯಾಟಗರಿ ಮಾಡೋ ಅಧ್ಯಕ್ಷ ಆದ. 2.5 ವರ್ಷ ಒಂದೇ ಒಂದು ಅಭಿವೃದ್ಧಿ ನಾನು ಇಂಥದ್ದು ಮಾಡಿದ್ದೀನಿ ನಗರಸಭೆಗೆ ಅಂತ ಅವನು ಸಾಬೀತು ಮಾಡಲಿ. ಅವನು ಇಲ್ಲ ನಾನು ಏನು ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ನಗರಸಭೆಯಲ್ಲಿ ಏನು ಮಾಡಿದ್ದೀನಿ ಅಂತ. ಈ ವ್ಯಕ್ತಿ ನನ್ನ ಮಗನ ಬಗ್ಗೆ ಮಾತಾಡ್ತಾನೆ, ನನ್ನ ಮಗನ ಬಗ್ಗೆ ಮಾತಾಡ್ತಾನೆ, ನನ್ನ ಬಗ್ಗೆ ಮಾತಾಡ್ತಾನೆ, ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ದೀನಿ ಅಂತ. ಇದೇ ಹಿಂದೆ ಈ ಪೀಡಿತಕ್ಕಿಂತ ಹಿಂದೆ ಅವ್ರ ತಂಗಿನೂ ನಮ್ಮ ಜೊತೆ ಕೌನ್ಸಿಲರ್ ಆಗಿದ್ರು. ನಾವು ಅವ್ರ ಹತ್ರ ಹೆಂಗೆ ನಮ್ಮ ಅಕ್ಕ ತಂಗಿ ಹೆಂಗೆ ನಡ್ಕೊಂಡಿದೀವಿ ಅಂತ ಕೇಳಿ ಅವನಿಗೆ ಗೊತ್ತಾಗುತ್ತೆ. ಇವನು ನಗರಸಭೆ ಸದಸ್ಯ ಆಗಿ ಗೆದ್ದ ತಕ್ಷಣನೇ ಬಂದು ನನ್ನ ಹತ್ರ ಆಶೀರ್ವಾದ ತಗೊಂಡು ಹೋಗ್ತಾನೆ ಆ ಸ್ಥಳದಲ್ಲೇ. ಇವನು ಇನ್ನೊಂದು ಅದೇ ಪಾರ್ಟಿ ಒಂದು ಹೆಣ್ಮಗು. ಅವತ್ತು ನಾವು ಇವನಿಗೆ ಒಳ್ಳೆಯವರಾಗಿದ್ವಿ. ಆ ನಂತರ ನಾವು ಅವನಿಗೆ ಕೆಟ್ಟವರಾಗಿದ್ವಿ. ನಾನು ಬಂದನ್ನು ಆಶೀರ್ವಾದ ಪಟ್ಟು ದೊಡ್ಡಸ್ಗೆ ಹೇಳ್ತಾ ಇಲ್ಲ. ಅಂದರೆ ನಮ್ದವ್ರದ್ದು ಹೆಂಗೆ ವಿಶ್ವಾಸ ಇತ್ತು, ಹೆಂಗೆ ಸಮಯದಲ್ಲಿ ಹೆಂಗೆ ಬದಲಾವಣೆ ಆಗ್ತಾರೆ ಮನುಷ್ಯ ಅಂತ ಹೇಳಂತ ಮಾತು. ಇದು ಯಾವ ಹೆಣ್ಮಗು ಇವನ ಹತ್ರ ಹೋಗಿ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಕರ್ಕೊಂಬಂದ್ರೆ ಬೇಕಾ ಅಂಥವ್ರು ನಾವು ನ್ಯಾಯ ಕೊಡೋಣ ಅಂತ ನಾನು ಅವನಿಗೆ ಕಿವಿ ಮಾತು ಹೇಳ್ತಾ, ನಮ್ಮ ಒಬ್ಬ ಸ್ನೇಹಿತನಿಗೆ ಇವನು ಬ್ರೋಕರು ಅನ್ನೋದು ತಲೆ ಹಿಡ್ಕ ಅಂತ ಪದ ಬಳಸ್ಯಾನೆ. ಒಬ್ಬ ಸಣ್ಣ ಸಮಾಜದ ಒಬ್ಬ ನಮ್ಮ ಸ್ನೇಹಿತನಿಗೆ ಅವನ್ ಬ್ರೋಕರೋ ಇವನ್ ಬ್ರೋಕರೋ ಅಂತ ನೀವು ಜನ ತೀರ್ಮಾನ ಮಾಡಬೇಕು. ಇದೇ ವ್ಯಕ್ತಿ ಇವನ ಅಧ್ಯಕ್ಷ ಆಗದ 1 ವಾರ 15 ದಿವಸ ಮುಂಚೆ ನನಗೆ ರಾತ್ರಿ 11 ಗಂಟೆ ಸಮಯದಲ್ಲಿ 8 ಹೆಣ್ಣು ಮಕ್ಕಳು ಫೋಟೋ ಕಳಿಸ್ತಾನೆ. ಇವನು ಒಬ್ರು ನಮ್ಮ ನಾಯಕರದ ಯಾರ್ದು ಮಾತಾಡ್ಕೊಂಡು ಕೂತಾಗ ಫೋಟೋ ವಾಟ್ಸಪ್ಪಲ್ಲಿ ನನಗೆ ಫೋಟೋ ಕಳಿಸ್ತಾನೆ. ನಾನು ವೈ ಗಿರೀಶ್ ಅಂತ ನಾನು ಹಾಕ್ತೀನಿ. ಅದೇ ಸಮಯದ ಇವರೆಲ್ಲ ನಾವು ಬೆಂಗಳೂರು ಫ್ರೆಂಡ್ಸು ನಿಮಗೆ ಪರಿಚಯ ಮಾಡಿಸ್ಕೊಡೋಣ ಅಂತ ಕೇಳ್ತಾನೆ. ಇವನು ಇಲ್ಲ ಅಂತ ಇವನು ನಾನು ಮಾಡಿಲ್ಲ ಅಂತ ಹೇಳಿದ್ರೆ ಅವರ ಜೈನ್ಕಲ್ ಸಿದ್ದಪ್ಪ ನಾನು ಆ ಜಾಗದಾಗ ಬಂದು ಕರ್ಪ ಹಾಕ್ತೀನಿ, ಅವ್ನು ಕರ್ಪ ಹಾಕ್ತಾನೆ ಕೇಳಿ ಅಲ್ಲಿ. ನನಗೆ ಕಳಿಸಿಲ್ಲ ಅವ್ನು ವಾಟ್ಸಪ್ಪಲ್ಲಿ ಅಂತ ಹೇಳ್ತಾನೆ ಕೇಳಿ. ಬ್ರೋಕರ್ ಯಾರು ಅಂತ ನೀವೇ ತೀರ್ಮಾನ ಮಾಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಸಣ್ಣ ಸಮಾಜ ಹುಡುಗನಿಗೆ ಈ ಮಾತು ಹೇಳೋದು. ಯಾಕಂದ್ರೆ ಇಲ್ಲಿವರೆಗೂ ಅವನ ಬಗ್ಗೆ ಇದ್ರ ಬಗ್ಗೆ ಹೇಳಿರಲಿಲ್ಲ. ಸಾಬೀತು ಮಾಡಿ ಅಂದ್ರೆ ಸಾಬೀತು ಮಾಡ್ತೀನಿ, ಅದ್ರ ಪ್ರಶ್ನೆ ಬೇರೆದು. ಬಂದು ಜಯಂಕ ಸಿದ್ದಪ್ಪನ ಹತ್ರ ನಾನು ವಾಟ್ಸಪ್ಪಲ್ಲಿ ಕಳಿಸಿಲ್ಲ ಇವರಿಗೆ ಅಂತ ಹೇಳಿ ಅಲ್ಲಿ ಸತ್ಯ ಮಾಡಿದ್ರೆ ನಾನು ಅದ್ರ ಬಗ್ಗೆ ಏನು ಬೇಕಾದ್ರೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿ ಬಿಡಿ. ಅವರು 2.5 ವರ್ಷ ನಗರಸಭೆಯಲ್ಲಿ ಏನು ಆಡಳಿತ ಮಾಡಿದ್ದಾರೆ ಅಂತ ಅರಸೀಕೆರೆ ನಗರ ಜನಕ್ಕೆ ಗೊತ್ತಿದೆ, ಏನು ಅಂತ ಗೊತ್ತಿದೆ. ಅವನ ಬಗ್ಗೆ ನಾನು ಇಲ್ಲಿವರೆಗೂ ಅವನ ಬಗ್ಗೆ ಯಾವತ್ತೂ ನಾನು ಕೌಂಟ್ರ್ ಕೊಟ್ಟಿರಲಿಲ್ಲ. ಅವನು ಯಾರ್ಯಾರ ಹತ್ರ ಏನೇನು ಮಾಡಿದ್ರೆ ನಾನು ಬೇಡ, ಅದು ಅವ್ರ ವೈಯಕ್ತಿಕವಾಗಿ ಅವರು ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವನು ನಮ್ಮ ಒಬ್ಬ ಸಣ್ಣ ಸಮಾಜ ಸ್ನೇಹಿತರ ಬಗ್ಗೆ ಆ ಪದ ಯೂಸ್ ಮಾಡ್ದಲ್ಲ, ಆ ಪದ ಅವ್ನಿಗೆ ಅನ್ವಯಿಸುತ್ತಾ ಇವ್ನಿಗೆ ಅನ್ವಯಿಸುತ್ತ ಅಂತಗೋಸ್ಕರ ನಾನು ಹೇಳಿರೋದು. ಇದು ಬಿಟ್ಟರೆ ಇನ್ನೇನು ನಾನು ಅವನಿಗೆ ಇದು ಮಾಡಬೇಕು ಅಂತ ಹೇಳ್ಬೇಕಂತ ಇದಿರಲಿಲ್ಲ. ಅದ್ರ ಜೊತೆನೆ ಇನ್ನೊಬ್ಬ ಆರ್ಸಿಕೆಲ್ ಒಬ್ಬ ದೊಡ್ಡ 420 ಇದ್ದಾನೆ. ಅವನು ಎಂಥ 420 ಅಂದರೆ, ಅವನು ಜೀವನದಲ್ಲಿ ಅವನು ಕಷ್ಟಪಟ್ಟು ತಿನ್ನಬೇಕು ಅನ್ನೋ ಭಾವನೆನೇ ಇಲ್ಲ ಅವನಿಗೆ. ಬರೀ ಅವ್ರ ಗಂಟು ತಲೆ ಮೇಲೆ ಕೈ ಇಟ್ಟೆ ಜೀವನ ನಡೆಸಬೇಕು ಅಂತ 420 ಮೆಸೇಜ್ ಟೈಪ್ ಮಾಡ್ತಾನೆ. ಈ ಕಡೆ ಒಬ್ರು ಕಳಿಸ್ತಾನೆ, ಆ ಕಡೆ ಒಬ್ಬನ ಕಳಿಸ್ತಾನೆ. 10 ನಿಮಿಷ ಆದಮೇಲೆ ಒಂದು ಪಕ್ಷದ ಇದಕ್ಕೆ ಪರವಾಗಿ ಕಳಿಸ್ತಾನೆ ಮೆಸೇಜು.
ಇಂಥ 420ಗಳು ಇರೋದ್ರಿಂದನೇ ಇವತ್ತು ನಮ್ಮ ಅರಸೀಕೆರೆ ಇಷ್ಟೊಂದು ರಾಜಕಾರಣದಲ್ಲಿ ಇವತ್ತು ಅಶಾಂತಿ ಉಂಟು ಮಾಡ್ತಾ ಇರೋದು. ಇಂಥ 420ಗಳು ಜೀವನದಲ್ಲಿ 6ಕ್ಕೆ ಹತ್ತಿಲ್ಲ, 3ಕ್ಕೆ ಇಳಿದಿಲ್ಲ. ಇವರು ಯೋಗ್ತಿನ ಇಷ್ಟು. ನೀವು ಇನ್ಮೇಲಾದರೂ ಬೆಕ್ಕು ಹಾಲು ಕುಡಿಯೋ ಟೈಮಲ್ಲಿ ಕಣ್ಣು ಮುಚ್ಕೊಂಡು ಹಾಲು ಕುಡಿಯಲ್ಲ. ಇನ್ಮೇಲಾದರೂ ನೀವು ತಿತ್ಕೊಂಡು ನೀವು ಒಳ್ಳೆ ತಂದ ಜೀವನ ಮಾಡ್ಕೊಂಡು ಹೋಗಿ ಅಂತ ನಾನು ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತಾ, ಇನ್ನು ಇದ್ರ ಜೊತೆನೇ GVT ಬಸವರಾಜ್ ಅವರು ಬಂದಲ್ಲಿ ನನ್ನ ಬಗ್ಗೆ ಹೇಳ್ತಾರೆ. ನಡೆದಿರೋ ಘಟನೆ ಅವ್ರಿಗೆ ಸತ್ಯ ಅವರು ತಿಳ್ಕೊಳ್ಳಿ. ಅವರೊಬ್ಬರು ಪಕ್ಷ ಒಂದು ನ್ಯಾಷನಲ್ ಪಕ್ಷದಿಂದ ಇವತ್ತವರು ಒಬ್ಬ MLA ಕ್ಯಾಂಡಿಡೇಟ್ ನಿಂತವ್ರು. ಏನು ಮಾಡೋದು ಆ ಪಕ್ಷ ಯಾವ ಮಟ್ಟಕ್ಕೆ ತಗೊಂಡೋದು ಇವರು ಪಾತಾಳಕ್ಕೆ ಇಳಿಸಿ ಆ ಪಕ್ಷದ ಒಂದು ಘನತೆ ಗೌರವನೇ ಕಳೆದ್ಬಿಡಿ ಇವರು. ಅಂಥ ಮನುಷ್ಯ ಈ ವ್ಯಕ್ತಿ ನಮಗೆ ಹೇಳಕ್ಕೆ ಬರ್ತಾನೆ ಇವಯ್ಯ ಅಂತ ಹೇಳ್ತಾ, ಅದ್ರ ಜೊತೆ ಅವನು ಕೆಂಸಾಗರ ಶಿವರಾಜ್ ಅಂತೆ. ಕೆಂಸಾಗರ ಶಿವರಾಜ್ ಅಂತೆ. ಅವನು ನನ್ನ ಮಗನ ಬಗ್ಗೆ ಮಾತಾಡ್ತಾನೆ. ಅವನು ಒಬ್ಬ ವಕೀಲಾಗಿ ಇನ್ನೊಬ್ಬನ ವಕೀಲ ಅತಾಚ್ಯುತ ಆಗಿದ್ದೇವೆ, ಏನಾಗಿದೆ ಅಂತ ತಿಳ್ಕೊಳ್ಳೋದು ಬಿಟ್ಟು ನನ್ನ ಮಗನಿಗೆ ರೌಡಿ ಶೀಟ್ರ್ ಹಾಕಿ ಅಂತಾನೆ. ನನ್ನ ಮಗ ಈ ಘಟನೆಗೆ ಹಿಂದೆ ಯಾವುದರ ಒಂದೇ ಒಂದು ಘಟನೆಯಲ್ಲಿ ಇದೆ ಅಂತ ಸಾಬೀತು ಮಾಡಿಬಿಟ್ರೆ ನಾನು ತಲೆ ಬಾಗಿಸ್ಬಿಡ್ತೀನಿ. ನಿನ್ನಂಗ ಯಾರ ಅಂಗಡಿಗಳಿಗೆ ನುಗ್ಗು ಹೊಡೆದಿಲ್ಲ ನೀನು ರೌಡಿ, ನಿನಗೆ ಹಾಕಬೇಕೋ ರೌಡಿ ಶೀಟ್ರು ಅವ್ನಿಗೆ ಹಾಕಬೇಕೋ? ನಿಮ್ಮ ಪಕ್ಷದ ಚೌಟ್ರಿಲಿ ಹೆಂಗೆ ಮಾಡಿದ್ರು, ನಿನಗೆ ಹೆಂಗೆ ಕೊಟ್ಟರು? ನೀನು ಮಾಡ್ದೋ ಅವ್ರು ಮಾಡ್ದೋ? ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಲ್ಯಾಪ್ಟಾಪು ಅಂತಾರೆ, ಅದೇನೋ ಗೊತ್ತಿಲ್ಲ, ಸತ್ಯ ಅದು ಅವನಿಗೆ ಗೊತ್ತು. ಅದ್ರ ಬಗ್ಗೆ ಅವನೇ ಸ್ಪಷ್ಟೀಕರಣ ಕೊಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಿನ ನೋಡಿದ್ದದು. ನನ್ನ ಮಗನಿಗೆ ಇವನು ರೌಡಿ ಶೀಟ್ರಲ್ಲಿ ಹಾಕಬೇಕು ಅಂತ ಹೇಳ್ತಾನೆ. ಆ ಗುಡ್ಸೆಡ್ ರೋಡಲ್ಲಿ ಅಂಗಡಿಲೆಲ್ಲ ನುಗ್ಗು ಹೊಡೆದಿದ್ದು ಯಾರು? ಇವನಿಗೆ ಹಾಕ್ಬೇಕು ರೌಡಿ ಶೀಟ್ರು. ಎಲ್ಲ ಅಧಿಕಾರಿಗಳ ಹತ್ರ ಮಾಹಿತಿ ಕೇಳ್ಕೊ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ತಿರ್ಗಂತ ಇವನು ನನ್ನ ಮಗನ ಬಗ್ಗೆ ಹೇಳ್ತಾನೆ. ಇವರೆಲ್ಲ ಪ್ರಚೋದನೆ ಮಾಡ್ಕೊಂಡು ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಅರಸೀಕೆರೆ ತಾಲೂಕಿನ ಜನ, ನಗರ ಜನ ನಿಮ್ಮಂಥ ಛತ್ರಿಗಳಿಗೆ ಗೊತ್ತಿದೆ. ಅದರಿಂದ ನಿಮ್ಮ ಶಕ್ತಿ ಏನು ಅಂತ ನೀವು PP ಸರ್ಕಲ್ ತೋರಿಸಿದ್ದೀರಾ. ಇಷ್ಟೇ ನಿಮ್ಮದು. ನೀವೆಂಥವ್ರು ಅಂತ ತಾಲೂಕಿನ ಜನಕ್ಕೆ ಗೊತ್ತಿದೆ. ಸಮಯ ಸಾಧಕರು ನೀವು ಅಂತ ಹೇಳಿ, ಅದ್ರ ಜೊತೆ ನಮ್ಮ ಸ್ನೇಹಿತೊಬ್ರು ವಕೀಲರು ಸುಮಾರು 25 ವರ್ಷದಿಂದ ಅವರ ಒಂದು ಬಾಂಧವ್ಯ. ಎಲ್ಲೋ ಒಂದು ಕಡೆ ನಮಗೆ ನಿನ್ನೆ ಆ ಘಟನೆ ಅದೊಂದೇ ನೋವಾಗಿದ್ದು, ಇನ್ಯಾವುದು ನಮಗಿಲ್ಲ. NR ಸಂತೋಷ್ ನಮ್ಮ ವಿರೋಧಿ ಹೇಳ್ಕೊಳ್ತಾನೆ, ಇವನು ಯಾರೋ ಕೆಂಸಾಗರ ಇವನು ಹೇಳ್ಕೊಳ್ತಾನೆ, ಅವನು ಯಾರೋ ಇನ್ನೊಬ್ಬ ಹೇಳ್ಕೊಳ್ತಾನೆ, ಅವನು ಹೇಳ್ಕೊಳ್ತಾನೆ. ಅದ್ರ ಬಗ್ಗೆ ನಮ್ಗೆ ಎಲ್ಲೂ ಅನಿಸ್ಲಿಲ್ಲ. ಅವರ 25 ವರ್ಷ ಜೀವನದಲ್ಲಿ ಅವರು ಇರೋದಂಥ ವಿಶ್ವಾಸದಲ್ಲಿ ಅವ್ರಿಗೆ ಎಷ್ಟು ಹಕ್ಕಿದೆ ಅಂದರೆ, ನನ್ನ ಮಗನ ಕರೆದಿ ನೀನು ತಪ್ಪು ಮಾಡಿ ಅಂತ ಹೇಳಿ ಕಪ್ಪಾಳ ಮೇಲೆ ಕೊಡೋಂಥ ಹಕ್ಕು ಅವ್ರಿಗಿತ್ತು, ಅವ್ರ ಹಕ್ಕಿತ್ತು. ಅಂಥ ಸ್ನೇಹಿತರು ನಾವು. ಆ ವ್ಯಕ್ತಿಯಿಂದ ನಿನ್ನೆ ನಡೆದಂಥದ್ದು ಅದೊಂದೇ ಒಂದು ನನಗೆ ನೋವಾಗಿದ್ದು. ಆ ವ್ಯಕ್ತಿ ಯಾವ ಮಟ್ಟಕ್ಕೆ ನಮ್ಮ ಬಗ್ಗೆ ಪದಗಳು ಯೂಸ್ ಮಾಡಿದ್ದಾರೆ ವ್ಯಕ್ತಿ ಅಂದರೆ ಅಂತ ಹೇಳಿದ್ರೆ, ನಮ್ಮವರು ವಿಶ್ವಾಸ, ಹಳೆ ವಿಶ್ವಾಸ. ಪಾಪ ಈಗ ಅವರು ಬೇರೆಯವರು ಒಳ್ಳೆ ಸವಾಸ ಮಾಡಿದ್ದಾರೆ, ಮತ್ತು ದೊಡ್ಡ ನಾಯಕರುಗಳು ಇದು ಮಾಡಿದ್ದಾರೆ. ಎಲ್ಲೋ ರಾಜಕೀಯಕ್ಕೆ ಬರ್ತೀವಿ ಅಂದಾಗ ನನ್ನಷ್ಟು ಖುಷಿ ಪಟ್ಟೋನೇ ಯಾರು ಇಲ್ಲ. ಅಷ್ಟು ಖುಷಿಯಿಂದ ಅವ್ರಿಗೆ ಸ್ವಾಗತಿಸಿದೆ ನಾನು. ಇಂಥ ವ್ಯಕ್ತಿ, ಇಂಥ ಮನುಷ್ಯ, ಇಂಥ ಸ್ನೇಹಿತನ ಬಾಯಲ್ಲಿ ಅದು ನನ್ನ ವಿರುದ್ಧವಾಗಿ ಬಂತಲ್ಲ ಅಂತ ಅದು ಒಂದೇ ನೋವು ಅಂತ ಹೇಳಿ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಅವ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ. ದೊಡ್ಡವರಾಗಿದ್ದಾರೆ, ಈಗ ದೊಡ್ಡವರು ಇದು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ, ಇದ್ರ ಜೊತೆನೆ ಯಾಕೆ ಇವ್ರಿಗೆಲ್ಲ ಇಷ್ಟು ಅಂದರೆ, ಅರಸೀಕೆರೆ ನಗರದಲ್ಲಿ ಕೇವಲ ನನಗೆ 1 ವರ್ಷ ಅವಧಿ ಸಿಕ್ಕಿದ್ದು. 1 ವರ್ಷ ಅವಧಿಲಿ ನಾನು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಇವ್ರಿಗೆ ಕಣ್ಣು ಚುತ್ತಾ ಇದೆ. ಹಿಂದೆ 2 ವರ್ಷ ಇದ್ರಲ್ಲ, ಒಂದೇ ಒಂದು ಇಂಥ ಅಭಿವೃದ್ಧಿ ಮಾಡಿದೆ ಅಂತ ಸಾಬೀತು ಮಾಡಲಿ. ನಾನು ಮಾಡಿರೋದು ಕಣ್ಣು ಕಾಣ್ತಾ ಇದೆ ಜನಕ್ಕೆ. ಸೆಂಟ್ರಲ್ ಡಿವೇಟರ್ ಆಗಿರ್ಬೋದು, ಭಾರತ ದೇಶದ ಧ್ವಜ ಕಂಬ ಆಗಿರ್ಬೋದು, ಸ್ವಾಗತ ಕಮಾನ್ಗಳಾಗಿರ್ಬೋದು, ಸ್ಮಶಾನ ಅಭಿವೃದ್ಧಿ ಆಗಿರ್ಬೋದು, AHP ಇಂಪ್ಲಿಮೆಂಟ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು. 10 ವರ್ಷದಲ್ಲಿ ಮಾಡೋಂಥ ಅಭಿವೃದ್ಧಿ ನಾನು 1 ವರ್ಷದಲ್ಲಿ ಮಾಡಿದೆ ಅಂತ ನನಗೆ ಹೆಮ್ಮೆ ಇದೆ ಅಂತ ಹೇಳಿದೆ. LED ಸ್ಕ್ರೀನು
ಇದೆಲ್ಲ ಯಾವುದೋ ಅರ್ಸಿಕೆರೆಗೆ ಬಂದರೆ 6 ತಿಂಗಳು 1 ವರ್ಷ ಬಿಟ್ಟು ಬಂದ ತಕ್ಷಣ ನಾವು ಯಾವುದೋ ಊರಿಗೆ ಬಂದಿದ್ವಿ ಅನ್ನೋ ಬಿಂಬ. ಈ ಮಾತು ನನಗೆ ಹಾಸನದಲ್ಲಿ ಒಬ್ಬ ನಮ್ಮ ಅರ್ಸಿಕೆರೆ ನಗರದವ್ರು ಹೇಳಿದ್ರು. ನಾನು ಅರ್ಸಿಕೆರೆಗೆ ಬಂದು 100 ವರ್ಷ ಬಂದಿರಲ್ಲ, ನಾನು ಅರ್ಸಿಕೆರೆಗೆ ಬಂದು ಅಂಬೇಡ್ಕರ್ ಸರ್ಕಾರ ಇಳಿಸಿದ ತಕ್ಷಣವೇ ನನಗೆ ಜೀವ ಎಲ್ಲ ಖುಷಿ ಆಗ್ಬಿಡ್ತಪ್ಪ, ನೀನು ಅಷ್ಟೊಂದು ಅಭಿವೃದ್ಧಿ ಮಾಡಿದ್ಯಾ, ದೇವ್ರು ಒಳ್ಳೇದು ಮಾಡಲಿ ಅಂತ ನನಗೆ ಆಶೀರ್ವಾದ ಮಾಡೋರು ಹಾಸನದಲ್ಲಿ ಅಂತ ನನಗೆ ತೃಪ್ತಿ ಇದೆ. ಇದು ಇವರು ನನ್ನ ತಡ್ಕೊಂಡಲ್ಲೇ ಇವರ ನನ್ನ ಶ್ರೇಯಸ್ಸು, ನಾನು ಮಾಡಿದ ಅಭಿವೃದ್ಧಿ ಇವ್ರು ತಡ್ಕೊಂಡಾದ್ರೆ ಇವತ್ತು ನನ್ನ ಕೆಟ್ಟ ಹೆಸರು ತರಬೇಕು ಅಂತ ಹೇಳ್ತಾ, ಇದು ಜೊತೆನೇ ರಾಜ್ಯ ಮಟ್ಟದ ಕೆಲವು ಮಾಧ್ಯಮಗಳಲ್ಲಿ ಇವತ್ತು ಬಿಂಬಿಸ್ಯಾರೆ. ನಗರಸಭಾ ಅಧ್ಯಕ್ಷರ ಮಗ ಗುಂಡ, ನಗರಸಭಾ ಅಧ್ಯಕ್ಷರ ಮಗ ಇದು ಅದು ಅಂತ. ನಾನು ಅವ್ರಿಗೆ ಒಂದೇ ಮನವಿ ಮಾಡೋದು, ನೀವು ಬಿಂಬಿಸಿ. ಭಾರತದಲ್ಲಿ ಬೇಕಾದಷ್ಟು ಕಷ್ಟಗಳು ಸುಖ ಇರೋಂಥ ಇದಾವೆ ಜನಗಳಿಗೆ. ಈ ಥರ 100 ಘಟನೆಗಳು ನಡೀತವೆ. ಈ ಘಟನೆ ಇಷ್ಟೊಂದು ಬಿಂಬಿಸಂತ ಅವಶ್ಯಕತೆ ಇಲ್ಲ. ನೀವು ಸತ್ಯತೆ ನೀವು ತಿಳಿದು ನೀವು ಪ್ರಚಾರ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಆ ಹೆಣ್ಣುಮಗು, ಆ ಹುಡುಗ ಯಾರು ದಂಪತಿನೋ ಅವ್ರು ಯಾವ ಸಮಾಜ ಅಂತ ನೀವು ರಕ್ಷಣೆ ಇಲಾಖೆಯಿಂದ ಆಗಲಿ ನೀವಾದರೂ ತನಿಖೆಯಿಂದ ತಿಳ್ಕೊಂಡು ನೀವು ಪ್ರಚಾರ ಮಾಡಬೇಕು. ನಾವು ಅವರು ವೈಯಕ್ತಿಕವಾಗಿ ಹೇಳಕ್ಕೆ ಹೋದರೆ ಎಲ್ಲೋ ನಮ್ಮ ಅಕ್ಕ ತಂಗಿ ನಾವೇ ಅವರು ಗೌರವ ಕಳೆದಂಗೆ ಆಗುತ್ತೆ ಅಂತ ಹೇಳಿ, ಇನ್ಮೇಲೆ ಯಾವುದೇ ಕಾರಣಕ್ಕೆ ಪ್ರಚೋದನೆ ಮಾಡಬೇಡಿ ಅಂತ ನಾನು ಈ ಮಾಧ್ಯಮ ಮುಖಾಂತರ ನ್ಯಾಷನಲ್ ಮೀಡಿಯಾದೊಳಗೆ ಅವ್ರಿಗೆ ನಾನು ಕೈ ಮುಗಿದು ಮನವಿ ಮಾಡ್ಕೊತೀನಿ ಅಂತ ಹೇಳಿ, ಜಾತಿ ಮಧ್ಯೆ ವಿಷಯ ಬೇಡ, ಈ ಅರ್ಸಿಕೆರೆಯಲ್ಲಿ ಬೇಡ ಅಂತ ಹೇಳಿ, ಇನ್ನು ಮುಂದೆ ಆದರೂ ನಿಮಗೆ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ, ಇವರು ಜಾತಿ ಮಧ್ಯ ಬಗ್ಗೆ ತರ್ತಾರಲ್ಲ ಈ ದೇಶದ ಇದ್ರ ಬಗ್ಗೆ, ಅದು ಯಾರೋ ಒಬ್ಬ ಕಾಮೆಂಟ್ ಮಾಡ್ತಾನೆ, ಪಾಕಿಸ್ತಾನ ಹೋಗಿರ್ತಾನೆ. ಈ ದೇಶದಲ್ಲಿ ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಹೇಳಿದವರು, ಆ ಕಾವ್ಯ ಬರೆದವರು ಮೌಲಾನಾ ಅಬುಲ್ ಕಲಾಂ ಮೌಲಾನಾ ಮೊಹಮ್ಮದ್ ಇಕ್ಬಾಲ್ ಅವರು, ಅಲ್ಲಾಮ ಮೊಹಮ್ಮದ್ ಇಕ್ಬಾಲ್ ಅವರು. ಇವತ್ತು ನಮಗೆ ಭಾರತದಿಂದ ಹೋಗಕ್ಕೆ ಅವಕಾಶ ಇತ್ತು. ನಮ್ಮ ಪೂರ್ವಜಕರು ನಾವು ಇದೇ ಮಣ್ಣಲ್ಲಿ ಹುಟ್ಟಿದ್ದೀವಿ, ಇದೇ ಮಣ್ಣಲ್ಲಿ ಸಾಯ್ತೀವಿ, ಇದೇ ಮಣ್ಣಲ್ಲಿ ಬದುಕ್ತೀವಿ ಅಂತೇಳಿ ಈ ದೇಶದಲ್ಲಿ ನಾವು ಸ್ವಾತಂತ್ರ್ಯ ಟೈಮಲ್ಲಿ ಹುಡ್ಕೊಂಡಿದ್ದೀವಿ ನಾವು. ಇವತ್ತು ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಹೇಳಿ ಇವತ್ತು ನಾವು ಪ್ರೀತಿಸ್ತೀವಿ. ದಿನಕ್ಕೆ 5 ಬಾರಿ ಈ ಭೂಮಿಗೆ ನಾವು ನಮಸ್ಕಾರ ಮಾಡ್ತೀವಿ, ಅವ್ರ ಭೂಮಿ ತಾಯಿ ಋಣ ತೀರಿಸ್ತೀವಿ. ನೀವು ಜಾತಿ ಮಧ್ಯ ವಿಷ ಬೀಜ ಬಿಡ್ತಿರಲ್ಲ, ಇದು ಬೇಕಾ ಅಂತ ನಾನು ಹೇಳ್ತಾ, ನಾನು ಸ್ಟೇಟ್ ಮೀಡಿಯಾದವರು ಕೆಲವರು ವಿರೋಧ ಮಾಡಿದ್ರಿ, ಸತ್ಯತೆ ಬಂದು ನೀವು ತನಿಖೆ ತಿಳ್ಕೊಳ್ಳಿ. ಮತ್ತು ನನ್ನ ಬಗ್ಗೆ ಇವರು ಯಾಕೆ ಇಷ್ಟೊಂದು ಬಿಂಬಿಸ್ತಾರಂದರೆ, ನಾನು 30 ವರ್ಷದ ರಾಜಕೀಯ ಜೀವನದಲ್ಲಿ ಯಾವತ್ತೂ ಜಾತಿ ರಾಜಕಾರಣ ಮಾಡಿಲ್ಲ. ನಾನು ಕೈಯಲ್ಲಾದರೂ ನಾನು ಸಹಾಯ ಮಾಡಿರೋದು ಜಾತಿ ಅಂತ ಯಾವತ್ತೂ ನೋಡಿಲ್ಲ. ಬಂದು ಅರ್ಸಿಕೆರೆ ಬೇಕಾದ್ರೆ ನೀವು ತನಿಖೆ ಮಾಡಿ. ಸಣ್ಣ ಸಮಾಜ, ಬಡ ಸಮಾಜ ನಮ್ಮ ಜೊತೆ ಇದೆ. 30 ವರ್ಷದಿಂದ ನಾವು ನಗರಸಭೆಯಲ್ಲಿ ಇರಬೇಕು ಅಂದರೆ ಸಮಾಜ ನಮ್ಮ ಜೊತೆ ಇರೋದಕ್ಕೆ ಅಂತ ಹೇಳಿ, ಇವರೆಲ್ಲ ಶ್ರೀಮಂತ ವರ್ಗದ ಕೆಲವರು ಈ ಥರ ನಮ್ಮ ಮೇಲೆ ಹೊಟ್ಟೆ ಹುರ್ಕೊಂಡು ನಮ್ಮಲ್ಲಿ ಅಪಪ್ರಚಾರ ಮಾಡ್ತಾರೆ. ಇದಕ್ಕೆ ದಯಮಾಡಿ ನಮ್ಮ ತಾಲೂಕಿನ ಜನ ಯಾರು ತಲೆ ಕೆಡಿಸ್ಕೋಬಾರ್ದು, ಇದರಲ್ಲಿ ಯಾವುದು ಆಗಬಾರ್ದು ಘಟನೆ ಆಗಲಿಲ್ಲ ಅಂತ ಹೇಳಿ, ಇವರೆಲ್ಲ ಬೇಕು ಅಂತ ಜಾತಿ ರಾಜಕಾರಣ ಕುತಂತ್ರ ಮಾಡ್ತಾರಂತ ಹೇಳಿ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಂಡು ಈ ಘಟನೆ ನಡೆದಿಂದ ಏನಾಯಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ನಮಸ್ಕರಿಸ್ತೀನಿ.